ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ 500 ಹುದ್ದೆಗಳು ಖಾಲಿ ಐತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರಿರ್ತಾರೆ, ಸೊ ಅರ್ಜಿ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ, ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಹರಿರ್ತಾರೆ, ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹುದ್ದೆ ಹೆಸರು ಬಂದ್ಬಿಟ್ಟು ಪ್ಯೂನ್ ಅಂದ್ರೆ ಅಸಿಸ್ಟೆಂಟ್ ಆಫೀಸ್ ಅಂತೇಳಿ ಕರೀತಾರೆ. ಈ ಹುದ್ದೆ ಹೆಸರು ಪ್ಯೂನ್ ಅಂತೇಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಭಾರತದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 500 ಹುದ್ದೆಗಳು ಖಾಲಿ ಐತೆ. ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಾ, ಸೊ ಈ ಬ್ಯಾಂಕ್ ಆಫ್ ಬರೋಡಾನಲ್ಲಿ 500 ಹುದ್ದೆಗಳು ಖಾಲಿ ಐತೆ. ನಂತರ ಈಗ ನೋಡ್ಕೊಳ್ಳೋದಾದ್ರೆ ನಾವು ಕರ್ನಾಟಕದವರು ನಾವು ಕನ್ನಡಿಗರು. ಸೊ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಐತೆ ಅಂತಂದ್ರೆ ಒಟ್ಟು 31 ಹುದ್ದೆಗಳು ಖಾಲಿ ಐತೆ. ನೀವು ಅರ್ಜಿನ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರಲ್ಲಿ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಆಫೀಸ್ ವರ್ಕ್ ಅಲ್ಲಿ ನೀವು ಕೆಲಸ ಮಾಡ್ಬೇಕು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಂತಂದ್ರೆ ಸೊ ಕರ್ನಾಟಕದಲ್ಲಿ ಬಂದ್ಬಿಟ್ಟು 31 ಹುದ್ದೆಗಳು ಖಾಲಿ ಐತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕಪ್ಪ ಅಂತಂದ್ರೆ ಇದಕ್ಕೆ 10ನೇ ತರಗತಿ ಪಾಸ್ ಆಗಿರ್ಬೇಕು. ಅಂದ್ರೆ 10ನೇ ತರಗತಿ ಮಿನಿಮಮ್ ಪಾಸ್ ಆಗಿರ್ಲೇಬೇಕು ಇದಕ್ಕೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ. ನೆಕ್ಸ್ಟ್ ಒಂದು ವಯೋಮಿತಿ ಅಂದ್ರೆ ನಿಮ್ಮ ಒಂದು ವಯಸ್ಸು ಸಡಿಲಿಕೆ ಎಷ್ಟು ಇರುತ್ತೆ ಅಂತಂದ್ರೆ ಈ ದಿನಾಂಕ ಮೇ 1ನೇ ತಾರೀಕು ಐತಲ್ವಾ, ಸೊ ಇದಕ್ಕೆ 18 ವರ್ಷ ನಿಮ್ಗೆ ತುಂಬಿರ್ಬೇಕಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಗರಿಷ್ಠ 26 ವರ್ಷ ಒಳಗಡೆ ಇರ್ಬೇಕು. ಮಿನಿಮಮ್ 18 ಇಯರ್ಸ್ ಕಂಪ್ಲೀಟೆಡ್ ಅಂದ್ರೆ ಕಂಪ್ಲೀಟ್ ಆಗಿರ್ಬೇಕು ಅಥವಾ ತುಂಬಿರ್ಬೇಕು. ನೆಕ್ಸ್ಟ್ ಒಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 26 ಇಯರ್ಸ್ ಒಳಗಡೆನೆ ಇರ್ಬೇಕಾಗುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಈ ಬ್ಯಾಂಕ್ ಆಫ್ ಬರೋಡಾಗೆ ಅಂತಂದ್ರೆ. ನಂತರ ನೋಡ್ಕೊಳ್ಳಿ, ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಇರುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನು OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. PWBDಗೆ ಅಭ್ಯರ್ಥಿಗಳಿಗೆ 10 ವರ್ಷ ಇರುತ್ತೆ. ನಂತರ ನೋಡ್ಕೊಳ್ಳಿ, ಇದಕ್ಕೆ ನಿಮ್ ಇಂಟ್ರೆಸ್ಟ್ ಐತಲ್ವಾ ಈ ಒಂದು ಬ್ಯಾಂಕ್ ಆಫ್ ಬರೋಡಾನಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತಂದ್ರೆ ಜಾಬ್ ಮಾಡ್ಬೇಕು ಅಂದ್ರೆ ಸೊ ಇದಕ್ಕೆ ವೇತನ ಎಷ್ಟು ಇರುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಆಯ್ಕೆ ಅದು ಏನಾದ್ರೂ ನೀವು ಎಕ್ಸಾಮ್ ಬರ್ಬಿಟ್ಟು ಸೊ ಏನಾದ್ರೂ ಆಯ್ಕೆ ಆದ್ರೆ 19,500 ರೂಪಾಯಿಂದ 37,815 ರೂಪಾಯಿ ತನಕನೂ ನಿಮ್ಗೆ ಈ ಒಂದು ಸ್ಯಾಲ್ರಿ ಇರುತ್ತೆ. 19,500 ಇಂದ 37,815 ರುಪೀಸ್ ತನಕ ನಿಮ್ಗೆ ವೇತನ ನೀಡಲಾಗುತ್ತೆ. ನಂತರ ನೋಡ್ಕೊಳ್ಳಿ, ಇದಕ್ಕೆ ಆಯ್ಕೆ ಹೆಂಗ್ ನಡೆಯುತ್ತೆ, ಸೊ ಆನ್ಲೈನ್ ಮೂಲಕ ಪರೀಕ್ಷೆ ಇರುತ್ತೆ. ಸೊ ನೀವು ಯಾವ ಒಂದು ಭಾಷೆ ಮಾತಾಡ್ತೀರಾ ಅದೇ ಭಾಷೆನಲ್ಲಿನೇ ಅದೇ ಲ್ಯಾಂಗ್ವೇಜ್ ಅಲ್ಲಿನೇ ನಿಮ್ಗೆ ಒಂದು ಎಕ್ಸಾಮ್ ಇರುತ್ತೆ. ಸೊ ನೀವು ಇದನ್ನ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನೀವು ವರ್ಕ್ ನ ಮಾಡ್ಬೋದು. ಸೊ ನೀವು ಯಾವ ಒಂದು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋತೀರಾ ಸೊ ಆ ಸ್ಟೇಟ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ನ ಬರೀಬೇಕಾಗುತ್ತೆ. ಸೊ ಈಗ ಎಕ್ಸಾಂಪಲ್ ನಮ್ಮ ಒಂದು ಕರ್ನಾಟಕ ಅಂದ್ರೆ ನಾವು ಕನ್ನಡಿಗರು, ಸೊ ಕರ್ನಾಟಕದಲ್ಲಿ ಇದೀವಿ, ಸೊ ನಾವು ಕನ್ನಡದಲ್ಲಿನೇ ಎಕ್ಸಾಮ್ ನ ಬರೀಬೇಕಾಗುತ್ತೆ. ಅದಕ್ಕೂ ಸೌಲಭ್ಯ ಐತೆ, ಕನ್ನಡದಲ್ಲಿನೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ನಂತರ ನೋಡ್ಕೊಳ್ಳಿ, ಪರೀಕ್ಷೆ ಕೇಂದ್ರಗಳು. ಸೊ ಪರೀಕ್ಷೆ ಕೇಂದ್ರಗಳು ನೀವು ಅಪ್ಲಿಕೇಶನ್ ಹಾಕ್ತೀರಾ, ಪರೀಕ್ಷೆ ಕೇಂದ್ರ ಬೆಂಗಳೂರು, ಹುಬ್ಳಿ ಅಥವಾ ಧಾರವಾಡ ಇವೆರಡರ ಮಧ್ಯೆ ಕೊಡ್ತಾರೆ, ಮತ್ತೆ ಮಂಗಳೂರು. ಸೊ 3 ಪರೀಕ್ಷೆ ಕೇಂದ್ರಗಳು ಇರುತ್ತೆ ಎಕ್ಸಾಮ್ ಬರೆಯೋಕೆ. ನೆಕ್ಸ್ಟ್ ಏನು ಅರ್ಜಿ ಸಲ್ಲಿಕೆ ವಿಧಾನ. ಇದು ಅರ್ಜಿ ಸಲ್ಲಿಕೆ ಹೆಂಗ್ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು ನೀವು. ಸೊ ನಂತರ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ, ಸಾಮಾನ್ಯ EWS ಮತ್ತು OBC ಅಭ್ಯರ್ಥಿಗಳಿಗೆ ಮಿನಿಮಮ್ 600 ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತೆ PWBD ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಮಿನಿಮಮ್ 100 ರೂಪೀಸ್ ಇರುತ್ತೆ. ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಬಂದ್ಬಿಟ್ಟು 23/5/2025 ಇರುತ್ತೆ. ಮೇ 23 ಸೊ 2025 ಲಾಸ್ಟ್ ಡೇ. ಮತ್ತೆ ಏನಾದ್ರು ಎಡಿಟ್ ಆಪ್ಷನ್ಸ್ ಅಂದ್ರೆ ನೀವೇನಾದ್ರು ರಾಂಗ್ ಆಗಿ ಫಿಲ್ ಮಾಡಿದ್ರು ಕೂಡ ಅದಕ್ಕೂ ಮೇ 23, 2025 ತನಕನೂ ನಿಮ್ಗೆ ಇದು ಒಂದು ಇಂಥ ಡೇಟ್ ನ ಎಕ್ಸ್ಟೆಂಡ್ ಮಾಡವ್ರೆ. ಮತ್ತೆ ಬಂದ್ಬಿಟ್ಟು ನೀವು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನೀವು ವರ್ಕ್ ನ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವರು ಈ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಸೊ ನಿಮ್ಗೆ ಎಷ್ಟು 31 ಹುದ್ದೆಗಳು ಖಾಲಿ ಐತೆ ನಮ್ಮ ಒಂದು ಕರ್ನಾಟಕದಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ ಸೊ ನೀವು ಅಪ್ಲಿಕೇಶನ್ ಸೊ ಹಾಕ್ಬೋದು. ಇನ್ನೂ ಏನಾದ್ರೂ ಪೂರ್ತಿ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ಬ್ಯಾಂಕ್ ಆಫ್ ಬರೋಡಾ ಒಂದು ವೆಬ್ಸೈಟ್ ಐತೆ, ಸೊ ಅದಕ್ಕೆ ಹೋಗ್ಬಿಟ್ಟು ನೀವು ಎಲ್ಲಾನು ತಿಳ್ಕೊಳ್ಬಹುದು ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.